ಶ್ರೀರಂಗನಾಥ ಇತಿಹಾಸ ಮತ್ತು ಐತಿಹಾಸಿಕ ಹಿನ್ನೆಲೆಯ ಬಗ್ಗೆ ಪುರಾಣ ಕಥೆಗಳು ಏನು ಹೇಳುತ್ತವೆ, ಶ್ರೀರಂಗಂ ದೇವಾಲಯವನ್ನು ತಲುಪುವುದು ಹೇಗೆ ಎಂಬೆಲ್ಲ ಮಾಹಿತಿಯನ್ನು ನೋಡೋಣ ಬನ್ನಿ. ಈಗ ಇದು ಎಲ್ಲಿದೆ ಎಂದು ತಿಳಿದುಕೊಳ್ಳೋಣ. ಇದು ನಮ್ಮ ದೇಶ ಭಾರತದಲ್ಲಿಯೇ ಇದೆ. ತಮಿಳುನಾಡಿನ ತಿರುಚಿರಾಪಳ್ಳಿ ಶ್ರೀರಂಗಂ ಎಂಬ ದ್ವೀಪದಲ್ಲಿ ಈ ದೇವಾಲಯ 156 ಎಕರೆಯಷ್ಟು ಪ್ರದೇಶವನ್ನು ಆವರಿಸಿದೆ ಮತ್ತು ಇದನ್ನು ನಾವು ಶ್ರೀರಂಗನಾಥ ಸ್ವಾಮಿ ದೇವಾಲಯ ಎಂದು ನಂಬುತ್ತೇವೆ. ಆದರೆ ಇದರ ವಿಸ್ತಾರವನ್ನು ನೋಡಿ ಇದೊಂದು ಬರೀ ದೇವಾಲಯ ಎಂದು ನಂಬುವುದು ತಪ್ಪಾಗಬಹುದು. ಇದನ್ನು ಟೆಂಪಲ್ ಟೌನ್ ಎಂದು ಕೂಡ ನಾವು ಕರೆಯಬಹುದು. ವೈಷ್ಣವ ಧರ್ಮವನ್ನು ನಂಬುವ ಜನರಿಗೆ ಪ್ರಮುಖ ದೇವಾಲಯಗಳಲ್ಲಿ ಒಂದಾಗಿದೆ ಮತ್ತು ಇದನ್ನು ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣ ಎಂದು ಕೂಡ ಗುರುತಿಸಲಾಗಿದೆ. ಮೊದಲು ಶ್ರೀರಂಗನಾಥರ ಮೂರ್ತಿ ಶ್ರೀರಂಗಂಗೆ ಹೇಗೆ ಬಂತು ಎಂಬುದರ ಹಿಂದಿನ ಪೌರಾಣಿಕ ಹಿನ್ನೆಲೆಯನ್ನು ತಿಳಿದುಕೊಳ್ಳೋಣ. ಈ ದೇವಾಲಯದ ಮಹತ್ವವನ್ನು ಭಾರತೀಯ ಆಧ್ಯಾತ್ಮದ ದ್ವೈತ, ಅದ್ವೈತ ಮತ್ತು ವಿಶಿಷ್ಟಾದ್ವೈತ ಈ 3 ಸಂಪ್ರದಾಯಗಳು ಗುರುತಿಸಿವೆ. ವೈದಿಕರ ನಂಬಿಕೆಯ ಪ್ರಕಾರ ಭಗವಂತ ರಂಗನಾಥರ ಪೂಜೆಯನ್ನು ಭಗವಂತ ಬ್ರಹ್ಮರೇ ಮಾಡುತ್ತಿದ್ದರಂತೆ. ಇವರು ರಾಮನ ಪೂರ್ವಜರಾದ ಇಕ್ಷ್ವಾಕು ರಾಜರಿಗೆ ಈ ಮೂರ್ತಿಯನ್ನು ಕೊಟ್ಟಿದ್ದರು. ಅವರು ಈ ಮೂರ್ತಿಯನ್ನು ಅಯೋಧ್ಯೆಯಲ್ಲಿ ತಂದಿರಿಸಿದ್ದರು. ಇದು ರಾಮಾಯಣದ ಸಮಯದಲ್ಲಿ ಶ್ರೀರಾಮರು ಪೂಜಿಸುತ್ತಿದ್ದ ಶ್ರೀರಂಗನಾಥರ ಮೂರ್ತಿಯಾಗಿದೆ. ರಾಮಾಯಣದ ಯುದ್ಧದ ನಂತರ ಭಗವಂತ ರಾಮನ ರಾಜ್ಯಾಭಿಷೇಕವಾಯಿತು. ಆಗ ಅವರು ಅವರಿಂದ ಏನನ್ನಾದರೂ ಕೇಳುವ ಒಂದು ಅವಕಾಶವನ್ನು ಎಲ್ಲರಿಗೂ ಕೊಟ್ಟರು. ಅವಕಾಶವನ್ನು ಪಡೆದ ಅವರ ಪರಮ ಭಕ್ತ ವಿಭೀಷಣ ಲಂಕೆಯ ಸಂರಕ್ಷಣೆಗೋಸ್ಕರ ಅವರನ್ನೇ ಕೇಳಿಬಿಟ್ಟ. ಭಗವಂತ ರಾಮರು ಅವರಿಗೆ ಭಗವಂತ ರಂಗನಾಥರ ಮೂರ್ತಿಯನ್ನು ಕೊಟ್ಟರು ಮತ್ತು ಇವರು ನನ್ನ ಸ್ವರೂಪವಾಗಿದ್ದಾರೆ, ಇವರು ಲಂಕೆಯ ಸಂರಕ್ಷಣೆಯನ್ನು ಮಾಡುವರು ಎಂದು ಹೇಳಿದರು. ಆದರೆ ರಾಮ ಒಂದು ಸೂಚನೆ ನೀಡಿದರು. ಮೂರ್ತಿಯನ್ನು ಮಧ್ಯೆಯಲ್ಲಿಯೂ ಇಡಬಾರದು, ಇಟ್ಟರೆ ಮತ್ತೆ ಎಬ್ಬಿಸಲಾರೆ. ಆದರೆ ದೇವತೆಗಳಿಗೆ ವಿಭೀಷಣನ ಮೇಲೆ ಭರವಸೆ ಇರಲಿಲ್ಲ ಮತ್ತು ಅವರು ಅದನ್ನು ಬಯಸುತ್ತಿರಲಿಲ್ಲ. ವಿಭೀಷಣನನ್ನು ತಡೆಯಲು ದೇವತೆಗಳು ಭಗವಂತ ಗಣೇಶನಲ್ಲಿ ಸಹಾಯವನ್ನು ಕೇಳಿದರು. ಮತ್ತು ಇನ್ನೊಂದೆಡೆ ವಿಭೀಷಣ ಲಂಕೆಯನ್ನು ತಲುಪುವ ಮೊದಲು ಸಂಜೆಯಾಗಿತ್ತು ಮತ್ತು ವಿಭೀಷಣನ ಸಂಧ್ಯಾವಂದನೆಯ ಸಮಯವೂ ಆಗಿತ್ತು. ಅವಕಾಶವನ್ನು ಬಳಸಿಕೊಳ್ಳಲು ಭಗವಂತ ಗಣೇಶ ಒಬ್ಬ ಕುರಿಗಾಹಿಯ ರೂಪದಲ್ಲಿ ವಿಭೀಷಣನ ಮುಂದೆ ಬಂದರು. ವಿಭೀಷಣ ಅವರಲ್ಲಿ ಮೂರ್ತಿಯನ್ನು ಹಿಡಿದುಕೊಳ್ಳಲು ವಿನಂತಿಸಿದರು. ಕುರಿಗಾಹಿ ಹೇಳಿದ, ಏನಾದರೂ ಅವರ ಮಾಲೀಕ ಕರೆದರೆ ಮೂರ್ತಿಯನ್ನು ಇಟ್ಟು ಹೋಗುವೆ ಎಂದು. ಸ್ವಲ್ಪ ಸಮಯದ ವಾರ್ತಾಲಾಪದ ನಂತರ ಮಾಲೀಕನು ಕರೆದರೆ ನಂತರ ಅವರು 3 ಬಾರಿ ವಿಭೀಷಣನಿಗೆ ಕರೆಯುವರು. ಅವರು ಏನಾದರೂ 3 ಬಾರಿ ಕರೆದರೂ ಬರದೇ ಇದ್ದರೆ ಮೂರ್ತಿಯನ್ನು ಇಡುವೆ ಎಂದರು. ಪ್ರಮಾಣವನ್ನು ಪೂರ್ಣಗೊಳಿಸಲು ಭಗವಂತ ಗಣೇಶ 3 ಬಾರಿ ವಿಭೀಷಣನನ್ನು ಕರೆದರು. ಎಷ್ಟು ನಿಧಾನವಾಗಿ ಎಂದರೆ ಅವರಿಗೆ ಕೇಳದಂತೆ ಕರೆದು ಅಲ್ಲಿಯೇ ಇಟ್ಟು ಹೊರಟು ಹೋದರು. ನಂತರ ವಿಭೀಷಣ ಮೂರ್ತಿಯನ್ನು ಎಬ್ಬಿಸುವ ಬಹಳ ಪ್ರಯತ್ನ ಮಾಡಿದ. ಹೇಳಲಾಗುತ್ತೆ, ಮೂರ್ತಿಯಿಂದ ಶಬ್ದ ಬಂತಂತೆ, ನನ್ನನ್ನು ಎಬ್ಬಿಸುವ ಪ್ರಯತ್ನ ಮಾಡಬೇಡ, ನಾನು ಎಲ್ಲಿದ್ದೇನೆ ಅಲ್ಲಿಂದಲೇ ನಿನ್ನ ಲಂಕೆಯ ಮೇಲೆ ದೃಷ್ಟಿಯನ್ನು ಇಟ್ಟಿದ್ದೇನೆ ಮತ್ತು ಇಲ್ಲಿಂದಲೇ ಅದರ ರಕ್ಷಣೆಯನ್ನು ಮಾಡುತ್ತೇನೆ. ನಂಬಿಕೆಯ ಪ್ರಕಾರ ಇದೇ ಕಾರಣದಿಂದ ದಕ್ಷಿಣ ದಿಕ್ಕಿನಲ್ಲಿ ಈ ದೇವಾಲಯದಲ್ಲಿ ಯಾವುದೇ ಗೋಪುರವಿರಲಿಲ್ಲ. ಈಗ ದಕ್ಷಿಣ ದಿಕ್ಕಿನಲ್ಲಿ ಇರುವ ಗೋಪುರವನ್ನು 1987ರಲ್ಲಿ ಮಾಡಲಾಗಿದೆ. ವೈದಿಕರ ನಂಬಿಕೆಯ ಪ್ರಕಾರ ಯಾವಾಗಿನಿಂದ ಈ ಗೋಪುರದ ಕಾರ್ಯ ಪ್ರಾರಂಭವಾಯಿತು ಆಗಿನಿಂದ ಶ್ರೀಲಂಕಾದಲ್ಲಿ ಸಮಸ್ಯೆಗಳು ಉದ್ಭವವಾದವು. ಯಾವಾಗ ಈ ಗೋಪುರವು ಪೂರ್ಣವಾಯಿತು ನಂತರ ಲಂಕೆ ಭಗವಂತನ ದೃಷ್ಟಿಯಿಂದ ದೂರವಾಯಿತಂತೆ.
ವೈದಿಕರು ಶ್ರೀಲಂಕಾವಿನ ಸಮಸ್ಯೆಗಳನ್ನು ಈ ದೇವಾಲಯದ ಗೋಪುರದೊಂದಿಗೆ ಹೋಲಿಸಿ ನೋಡುತ್ತಾರೆ. ಶ್ರೀರಂಗಂನ ದೇವಾಲಯದಲ್ಲಿ 21 ಗೋಪುರಗಳಿವೆ. ಅವುಗಳಲ್ಲಿ ಗೋಪುರಗಳ ರಾಜ ಗೋಪುರ. ಈ ಗೋಪುರವು 72 ಮೀಟರ್ನಷ್ಟು ಎತ್ತರವಾಗಿದೆ ಮತ್ತು ಇದು ಜಗತ್ತಿನ 2ನೇ ಅತಿ ದೊಡ್ಡ ದೇವಾಲಯ ಗೋಪುರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಸ್ನೇಹಿತರೆ, ಇದರ ಮೇಲೆ ದೇವತೆಗಳು, ಅಸುರರು ಮತ್ತು ಅಪ್ಸರರ ಸುಂದರವಾದ ಕಲಾಕೃತಿಗಳನ್ನು ಮಾಡಲಾಗಿದೆ. ಇದನ್ನು ಸುಮಾರು 200 ಆರ್ಟಿಸ್ಟ್ಗಳು 8 ವರ್ಷದ ಪರಿಶ್ರಮದೊಂದಿಗೆ ಪೂರ್ಣಗೊಳಿಸಿದರು. ಈ ಗೋಪುರವನ್ನು 25 ಮಾರ್ಚ್ 1985ರಲ್ಲಿ ಪ್ರಾರಂಭಿಸಿದರು ಮತ್ತು 1987ರಲ್ಲಿ ತಯಾರಾಗಿತ್ತು. 13 ಮಹಡಿಯ ಈ ಗೋಪುರವನ್ನು 44ನೆಯ ಅಜಗಿಯ ಸಿಂಗಾರರ ಒಂದು ಕನಸನ್ನು ಪೂರ್ಣಗೊಳಿಸಲು ಕಟ್ಟಲಾಗಿತ್ತು. 156 ಎಕರೆಯಲ್ಲಿ ಹಬ್ಬಿರುವ ಈ ದೇವಾಲಯ ದ್ರಾವಿಡ ಶೈಲಿಯ ಒಂದು ಉತ್ತಮ ಉದಾಹರಣೆ ಎಂದು ನಂಬಲಾಗಿದೆ. ದೇವಾಲಯದ ಆವರಣದಲ್ಲಿ 7 ಪ್ರಾಕ್ರಮಗಳಿವೆ. ಅವು ನಮ್ಮ ದೇಹದ 7 ಚಕ್ರಗಳನ್ನು ಸೂಚಿಸುತ್ತವೆ. ಈ 7 ಪ್ರಾಕ್ರಮಗಳಲ್ಲಿ 81 ಪುಣ್ಯಕ್ಷೇತ್ರಗಳು, 21 ವಿಶಾಲ ಗೋಪುರಗಳು ಮತ್ತು 39 ಮಂಟಪಗಳಿವೆ. ಜೊತೆಗೆ ದೇವಾಲಯದ ಆವರಣದಲ್ಲಿ 12 ಕುಂಡಗಳಿವೆ. ಅದರಲ್ಲಿ 2 ಕುಂಡಗಳು 20 ಲಕ್ಷ ಲೀಟರ್ಗಿಂತ ಹೆಚ್ಚು ನೀರನ್ನು ಹಿಡಿದಿಡಬಲ್ಲವು. ದೇವಾಲಯದ ಶಿಲ್ಪಶೈಲಿ. ಶ್ರೀರಂಗಂ ದೇವಾಲಯದ ಶಿಲ್ಪಶೈಲಿ ಬಹಳ ಪ್ರಾಮುಖ್ಯತೆಯನ್ನು ಪಡೆಯುತ್ತದೆ. ಇಲ್ಲಿ ನೀವು ದ್ರಾವಿಡ ಶೈಲಿಯ 4 ಪ್ರಕಾರಗಳಾದ ಚೋಳ, ವಿಜಯನಗರ, ನಾಯಕ, ಚಾಲುಕ್ಯ ಶೈಲಿಗಳನ್ನು ಒಂದೆಡೆ ನೋಡಬಹುದು. 11ನೇ ಶತಮಾನದಲ್ಲಿ ಚೋಳ ಸಾಮ್ರಾಜ್ಯ ದೇವಾಲಯದಲ್ಲಿ ವಿಮಾನ ಮತ್ತು ಗೋಪುರದ ನಿರ್ಮಾಣ ಮಾಡಿತ್ತು. ವಿಜಯನಗರ ಸಾಮ್ರಾಜ್ಯದ ಸಮಯದಲ್ಲಿ ಕಲ್ಲಿನ ಮೇಲೆ ಚಿತ್ರಗಳು ಮೂಡತೊಡಗಿದವು ಮತ್ತು ದೇವಾಲಯದ ಗೋಡೆಗಳು, ಕಂಬಗಳ ಮೇಲೆ ಪ್ರಾಣಿಗಳ ಮೂರ್ತಿಗಳು ಬಿತ್ತರಿಸಿದವು. ನಾಯಕರ ಶೈಲಿಯನ್ನು ಚೋಳ ಮತ್ತು ಪಲ್ಲವರ ಶೈಲಿಯ ಒಂದು ಪ್ರತಿರೂಪ ಎಂದು ನಂಬಲಾಗಿದೆ. ಆದರೆ ಇದರಲ್ಲಿ ಕಲ್ಲಿನ ಮೇಲೆ ಕಲಾಕೃತಿ ಮತ್ತು ಲೋಹಗಳ ಮೇಲೆ ಕಲಾಕೃತಿಯಿಂದ ಇದು ಒಂದು ಶೈಲಿಯಾಗಿ ಬದಲಾಗಿದೆ. ಶ್ರೀ ರಂಗನಾಥ ಸ್ವಾಮಿ ದೇವಾಲಯದ ಕೆಲ ಅತಿ ಸುಂದರ ಭಾಗಗಳು ಈ ಕಲಾಕೃತಿಯಿಂದ ತುಂಬಿಕೊಂಡಿವೆ. ಚಾಲುಕ್ಯ ಶೈಲಿಯು ನಗರ್ ಮತ್ತು ದಕ್ಷಿಣ ಭಾರತದ ಶೈಲಿಯ ಒಂದು ಸಮ್ಮಿಲಿತ ಶೈಲಿಯಾಗಿದೆ. ಇದರಲ್ಲಿ ವಿಮಾನ ಮತ್ತು ಮಂಟಪಕ್ಕೆ ಬಹಳ ಪ್ರಾಮುಖ್ಯತೆ ನೀಡಲಾಗುತ್ತದೆ. ಶ್ರೀ ರಂಗನಾಥ ಸ್ವಾಮಿ ದೇವಾಲಯದಲ್ಲಿ ಇರುವ ರಾಮಕಾಲ ಮಂಟಪವು ದೇವಾಲಯದ ಎಲ್ಲಕ್ಕಿಂತ ದೊಡ್ಡ ಮಂಟಪ. 1000 ಕಂಬಗಳದ್ದು ಎಂದು ನಂಬಲಾಗಿದೆ. ಆದರೆ ಅದರಲ್ಲಿ 953 ಕಂಬಗಳು ಮಾತ್ರ ಇವೆ. ಮತ್ತು ಶ್ರೀರಂಗಂ ದೇವಾಲಯದಲ್ಲಿ ಇರುವ ರಂಗನಾಥ ಸ್ವಾಮಿ ಮತ್ತು ದೇವಿ ಲಕ್ಷ್ಮಿಯ ಮೂರ್ತಿಯು ಕೂಡ ಬಹಳ ವಿಶೇಷವಾಗಿದೆ. ನೀವು ಯೋಚಿಸುತ್ತಿರಬಹುದು, ಯಾಕೆ ಈ ಮೂರ್ತಿಯನ್ನು ಗ್ರನೈಟ್ನಿಂದ ಮಾಡಲಾಗಿಲ್ಲ, ಬದಲಾಗಿ ಇದನ್ನು ಗಾರೆ ಮತ್ತು ತೈಲಂನಿಂದ ಮಾಡಲಾಗಿದೆ. ಗಾರೆಯಲ್ಲಿ ಕಲ್ಲಿನ ಪುಡಿ ಮತ್ತು ಕಲ್ಲನ್ನು ಮತ್ತು ತೈಲಂ ಒಂದು ರೀತಿಯ ವಿಶೇಷ ಪೇಸ್ಟ್ ಆಗಿದೆ. ಇದರಲ್ಲಿ ಕಸ್ತೂರಿ, ಬೆಲ್ಲ, ಜೇನು, ಕರ್ಪೂರ ಮತ್ತು ಶ್ರೀಗಂಧವನ್ನು ಬಳಸಲಾಗುತ್ತದೆ. ಮತ್ತೊಂದು ವಿಶೇಷತೆ ಎಂದರೆ ಯಾವ ವಾಹನಗಳ ಮೇಲೆ ಈ ಮೂರ್ತಿಗಳನ್ನು ಮಾಡಲಾಗಿದೆ ಅವುಗಳನ್ನು ಕಟ್ಟಿಗೆಯ ಮೇಲೆ ಅದ್ಭುತ ಕಲಾಕೃತಿಗಳಿಂದ ಮಾಡಲಾಗಿದೆ. ಮೂರ್ತಿಗಳು ಮತ್ತು ವಾಹನಗಳ ಮೇಲೆ ಬಂಗಾರದ ಕವಚಗಳನ್ನು ಹಾಕಲಾಗಿದೆ. ಇನ್ನೊಂದು ವಿಶೇಷ ಮತ್ತು ಅಚ್ಚರಿಯ ವಿಷಯ, ಇದು ಒಬ್ಬ ವ್ಯಕ್ತಿಯ ಮೂಲ ಶರೀರವನ್ನು ರಕ್ಷಿಸಿ ಇಡಲಾದ ಜಗತ್ತಿನ ಮತ್ತು ಭಾರತದ ಏಕೈಕ ಹಿಂದೂ ದೇವಾಲಯವಾಗಿದೆ. ರಾಮಾನುಜಾಚಾರ್ಯರ 120 ವರ್ಷದ ಜೀವಿತಾವಧಿಯಲ್ಲಿ 80 ವರ್ಷವನ್ನು ಅವರು ಶ್ರೀರಂಗಂನಲ್ಲಿಯೇ ಕಳೆದಿದ್ದಾರೆ. 1137ರಲ್ಲಿ ರಾಮಾನುಜರು ದೈವಾಧೀನರಾದ ನಂತರ ಅವರ ಶರೀರವನ್ನು ಪಚ್ಚೆ, ಕರ್ಪೂರ, ಚಂದನ ಮತ್ತು ಕುಂಕುಮದ ವಿಶೇಷ ಲೇಪದೊಂದಿಗೆ ಶ್ರೀರಂಗಂನಲ್ಲಿ ರಕ್ಷಿಸಿ ಇಡಲಾಗಿದೆ. ರಾಮಾನುಜಾಚಾರ್ಯರ ಈ ಶರೀರ ಈಗ ಶ್ರೀರಂಗಂನಲ್ಲಿ ಇದ್ದು 888 ವರ್ಷಗಳಾಗಿವೆ. ನೀವು ರಾಮಾನುಜರ ಶರೀರ ಶ್ರೀರಂಗಂನಲ್ಲಿ ಇರುವ ವಿಷಯದ ಕುರಿತು ಕುತೂಹಲವಾಗಿದ್ದಲ್ಲಿ ದಯಮಾಡಿ ಶ್ರೀರಂಗಂ ಅಥವಾ ರಾಮಾನುಜ ಎಂದು ಕಾಮೆಂಟ್ ಮಾಡಿ. ನಿಮ್ಮ ಕಾಮೆಂಟಿನ ಆಧಾರದ ಮೇಲೆ ನಮ್ಮ ಮುಂದಿನ ವಿಡಿಯೋ ಇರುತ್ತದೆ. ವಿಡಿಯೋದಲ್ಲಿ ಮುಂದುವರಿಯುವುದಕ್ಕೂ ಮೊದಲು ನಿಮ್ಮ ಕರುನಾಡ ಕಲರವವನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಮಾಡಿಬಿಡಿ. ಬನ್ನಿ ಈಗ ಶ್ರೀರಂಗಂನಲ್ಲಿ ನಡೆಯುವ ಪವಿತ್ರ ಮತ್ತು ಪ್ರಮುಖ ಹಬ್ಬಗಳ ಬಗ್ಗೆ ತಿಳಿದುಕೊಳ್ಳೋಣ. ಶ್ರೀರಂಗಂನಲ್ಲಿ 4 ಪ್ರಮುಖ ಹಬ್ಬಗಳನ್ನು ವಿಜೃಂಭಣೆಯಿಂದ ಮಾಡಲಾಗುತ್ತದೆ. ಆದರೆ ಶ್ರೀರಂಗಂನಲ್ಲಿ 365 ದಿನವೂ ಕೂಡ ಹಬ್ಬದ ವಾತಾವರಣವನ್ನು ಕಾಣಬಹುದು. ಮೊದಲನೆಯದ್ದು ಶ್ರೀ ಜಯಂತಿ. ಇದನ್ನು ಹಿಂದೂ ಕ್ಯಾಲೆಂಡರ್ನ ಪ್ರಕಾರ ಆಷಾಢದ ಅಷ್ಟಮಿ ಎಂದರೆ ತಮಿಳು ಆಷಾಢದ 8ನೇ ತಿಂಗಳಿನಲ್ಲಿ ಮಾಡಲಾಗುತ್ತದೆ. ಉತ್ತರ ಭಾರತದಲ್ಲಿ ಇದನ್ನು ಕೃಷ್ಣ ಜನ್ಮಾಷ್ಟಮಿ ಎಂದು ಕೂಡ ಕರೆಯುತ್ತಾರೆ. ಹೌದು, ಇದು ವಿಷ್ಣುವಿನ ಅವತಾರವಾದ ಭಗವಂತ ಕೃಷ್ಣನ ಜನ್ಮೋತ್ಸವವಾಗಿದೆ. 9 ದಿನ ಮಾಡಲಾಗುವ ಉಂಜಲಂ ಇದು ಶ್ರೀ ಜಯಂತಿಯ ನಂತರ ಮಾಡುವ ಹಬ್ಬವಾಗಿದೆ.
ಇದನ್ನು ದೋಲೋತ್ಸವಂ ಎಂದು ಕೂಡ ಕರೆಯಲಾಗುತ್ತದೆ. ತಮಿಳು ಕ್ಯಾಲೆಂಡರ್ನ ಕೃಷ್ಣ ಪಕ್ಷದಂತೆ ಇದನ್ನು ಏಕಾದಶಿಯ 8ನೇ ದಿನದ ಮೊದಲು ಶುರುವಾಗುತ್ತದೆ. ಇದನ್ನು 500 ವರ್ಷಗಳಿಂದ ಮಾಡಲಾಗುತ್ತಿದೆ. ನಂಬಿಕೆಯ ಪ್ರಕಾರ ಈ ಸಮಯದಲ್ಲಿ ಜನರು ಅವರ ದೋಷಗಳಿಂದ ಮುಕ್ತಿ ಪಡೆಯಬಹುದಂತೆ. ಈ ಸಮಯದಲ್ಲಿ ಸಾವಿರಾರು ವೈದಿಕರು ಮಂತ್ರಗಳ ಜಪ ಮಾಡುವುದನ್ನು ನೋಡುವುದು ಒಂದು ಮನಮೋಹಕ ಕ್ಷಣವಾಗಿರುತ್ತದೆ. ಮತ್ತು ಇವುಗಳ ಜೊತೆ ಶ್ರೀ ರಂಗನಾಥ ಸ್ವಾಮಿ ದೇವಾಲಯದ ಮಹತ್ವಪೂರ್ಣ ಹಬ್ಬಗಳಲ್ಲಿ ಏಕಾದಶಿಯೂ ಒಂದಾಗಿದೆ. ಸಾವಿರಾರು ವರ್ಷಗಳ ಪುರಾತನವಾದ ನೀತಿ ನಿಯಮಗಳಿಂದ ಮಾಡಲಾಗುವ ಈ ಸಮಾರಂಭ 9 ದಿನಗಳವರೆಗೆ ನಡೆಯುತ್ತದೆ. ಡಿಸೆಂಬರ್ದಿಂದ ಜನವರಿಯಲ್ಲಿ ಆಗುವ ಈ ಹಬ್ಬದಲ್ಲಿ ನಂಬಿಕೆಯ ಪ್ರಕಾರ ಒಂದು ದಿನ ಭಗವಂತ ರಂಗನಾಥ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುತ್ತಾರೆ. ಆಗ ಅವರಿಗೆ ರಂಗರಾಜ ಎನ್ನಲಾಗುತ್ತದೆ. ಈ ದಿನ ಆಗುವ ಅದ್ಭುತ ಸಮಾರಂಭ ಪೂರ್ತಿ ಜಗತ್ತಿನಲ್ಲಿ ಲಕ್ಷಗಟ್ಟಲೆ ಜನರನ್ನು ತನ್ನೆಡೆ ಸೆಳೆಯುತ್ತದೆ. ಇಲ್ಲಿನ ಇನ್ನೊಂದು ಪ್ರಮುಖ ಹಬ್ಬ ಪವಿತ್ರೋತ್ಸವಂ. ಈ ಹಬ್ಬ ತಮಿಳು ತಿಂಗಳ ಪ್ರಕಾರ ಎಂದರೆ ಸೆಪ್ಟೆಂಬರ್ ದಿಂದ ಅಕ್ಟೋಬರ್ ವರೆಗೆ ಮಾಡಲಾಗುತ್ತದೆ. ಇದರಲ್ಲಿ ಭಗವಂತ ರಂಗನಾಥ ಸ್ವಾಮಿಯ ಮೂರ್ತಿಯನ್ನು ಸ್ವಚ್ಛ ಮಾಡಲಾಗುತ್ತದೆ ಮತ್ತು ದಿನಲೂ ನಡೆಯುವ ಪೂಜೆಯಲ್ಲಿ ಆಗುವ ತಪ್ಪುಗಳಿಗೆ ಕ್ಷಮೆ ಕೇಳಲಾಗುತ್ತದೆ. ಶ್ರೀ ರಂಗನಾಥ ಸ್ವಾಮಿಯ ಮೂರ್ತಿಯನ್ನು ಸ್ವಚ್ಛ ಮಾಡಿ ಹಳೆಯ ಜನಿವಾರವನ್ನು ತೆಗೆದು ಹೊಸ ಜನಿವಾರವನ್ನು ಹಾಕಲಾಗುತ್ತದೆ. ಮೊದಲ ದಿನ 365 ತಿರುವರ್ಧನಂ ಪಾಠವನ್ನು ಓದಲಾಗುತ್ತದೆ ಮತ್ತು ಎರಡನೆಯ ದಿನ 1008 ತಿರುವರ್ಧನಂ ಪಾಠವನ್ನು ಓದಲಾಗುತ್ತದೆ. ಈ ಎಲ್ಲಾ ಹಬ್ಬಗಳಲ್ಲಿ ದೇವಾಲಯ ದರ್ಶನದ ಒಂದು ಅದ್ಭುತ ಅನುಭವವನ್ನು ಒದಗಿಸುತ್ತವೆ. ನೀವು ಈ ಕ್ಷೇತ್ರಕ್ಕೆ ಭೇಟಿ ನೀಡಿದ್ದೀರಾ? ನಿಮ್ಮ ಅನುಭವವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ನೀವು ಶ್ರೀರಂಗಂ ದೇವಾಲಯಕ್ಕೆ ತಲುಪಲು ಚೆನ್ನೈ, ಹೈದರಾಬಾದ್, ಕನ್ಯಾಕುಮಾರಿ, ಮಂಗಳೂರು, ಮೈಸೂರು, ಕೊಚ್ಚಿ ಮತ್ತು ರಾಮೇಶ್ವರಂಗಳಿಂದ ಬಸ್ ಸೌಕರ್ಯಗಳಿವೆ. ಇದುವರೆಗೂ ಯಾರೆಲ್ಲ ನಮ್ಮ ಕರ್ನಾಟಕ ಕಲರವಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸಲಹೆಯನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ನೀಡಿ. ಧನ್ಯವಾದಗಳು. ಶುಭವಾಗಲಿ.